ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳು ಯಾಕೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಇರಬೇಕು, ಯಾಕೆ ಈ ಮಾತನ್ನು ಹೇಳ್ತಾರೆ ಯಾವಾಗಲೂ ಅಂತ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತಲೂ ನೀವು ಅಂದ್ಕೊಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನ ನಾನು ಮುಂದಿನ ವಿಡಿಯೋ ಎಂಡ್ವರೆಗೂ ನೋಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಯಾಕೆ ಹೆಣ್ಮಕ್ಳು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇರಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ? ಹೌದು, ಹೇಳೋದಲ್ಲ, ಅದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಲೇಬೇಕು ನೀವು. ಯಾಕೆ ಅಂತ ಅಂದರೆ ಥರ್ಡ್ ಪರ್ಸನ್ಸ್ ಬಂದು ಎಮೋಷ್ನಲಿ ಮೊದಲನೇದಾಗಿ ಡ್ಯಾಮೇಜ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಫಿಸಿಕಲಿ ಸ್ಟಾರ್ಟಿಂಗ್ ತಗೊಳ್ಳಲ್ಲ, ಅವರು ಎಮೋಷ್ನಲಿ ತಗೊತಾರೆ. ಎಮೋಷ್ನಲಿ ನಾವು ಯಾವಾಗ ಬಗ್ತಾ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ನಿನ್ನಿಂದ ಏನಾಗುತ್ತೆ, ನೀನೇನು ದಬ್ಬಾಗ್ತೀಯ, ನೀನೇನು ದುಡಿತೀಯ, ನೀನು ಮನೆಯಿಂದ ಹೊರಗೆ ಹೋದರೆ 3 ಕಾಸು ದುಡಿಯೋ ಯೋಗ್ಯತೆ ಇರಲ್ಲ ಅನ್ನುವಂತಹ ಮಾತುಗಳು, ಚುಚ್ಚು ಮಾತುಗಳಿಂದ ನಾವು ಫಸ್ಟ್ ಎಮೋಷ್ನಲಿ ಡೌನ್ ಆಗೋಗ್ತೀವಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ನಾವು ಯಾವಾಗ ಎಮೋಷ್ನಲಿ ಡ್ಯಾಮೇಜ್ ಆಗ್ತೀವಿ, ನಾವು ಫಿಸಿಕಲಿನೂ ಕೂಡ ಫುಲ್ ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ. ಓಕೆನಾ? ಅವರು ಕೈ ಮಾಡಿಸ್ಕೊಳ್ಳೋ ಲೆವೆಲ್ಲಿಗೆ ಇದ್ಬಿಡ್ತೀವಿ ನಾವು. ಯಾಕಂದರೆ ಎಮೋಷ್ನಲಿನೇ ನಾವು ಸತ್ತು ಹೋದ ಮೇಲೆ ಫಿಸಿಕಲಿ ಬದುಕಿದ್ದು ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ಎಮೋಷ್ನಲಿ ಡ್ಯಾಮೇಜ್ ಆಗಿ, ಫಿಸಿಕಲಿ ಡ್ಯಾಮೇಜ್ ಆಗಿ ಇಂಡಿಪೆಂಡೆಂಟ್ ಇರಲಿಲ್ಲ ಅಂದರೆ ಇವೆಲ್ಲ ಆಗುತ್ತೆ. ಅದಾದ ನಂತರ ಯಾರೋ 3ನೇ ವ್ಯಕ್ತಿ ಬರ್ತಾರೆ, ಹೆತ್ತವರು ಹೊತ್ತವರು ಕಟ್ಕೊಂಡವರು, ಇಷ್ಟೇ 3 ಜನ ಲೈಫಲ್ಲಿ ನಮ್ಮವರು ಅಂತ ಆಗೋದು. ಈ ಥರ್ಡ್ ಪರ್ಸನ್ಸ್ ಯಾರು ಅಂದರೆ ಅಕ್ಕಪಕ್ಕದವರು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಎಕ್ಸ್ಟ್ರಾ ನಾನು ಹೇಳ್ತಾ ಇರೋದು ಬರ್ತಾರೆ. ಅವಳಿಂದ ಏನಾಗುತ್ತೆ, ಅವಳೇನು ಮಾಡ್ತಾಳೆ, ಅವಳೇನು ಕಿಸ್ ದಬಾಗ್ತಿದ್ದಾಳೆ, ಈ ಮಾತುಗಳು, ಅನಾವಶ್ಯಕ ಮಾತುಗಳು, ಚುಚ್ಚು ಮಾತಾಡೋದು, ಅದನ್ನು ಮನೆಯವ್ರಿಗೆ ತುಂಬ್ತಾರೆ. ಅವರಲ್ಲೇ ಇಟ್ಕೊಂಡು ಹೋದರೆ ಅದು ಏನೋ ಒಂಥರ ಮನೆ ಮಂದಿಗೆ ತುಂಬೋದ್ರಿಂದ ಹಿಡ್ದು ಅವ್ರ ಬ್ರೈನ್ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೆಲ್ಲ ಫಿಲ್ ಮಾಡಾದ್ಮೇಲೆ ಅದಾದಮೇಲೆ ಮನೆಯವ್ರು ಸ್ಟಾರ್ಟ್ ಮಾಡ್ತಾರೆ ಒಂದೊಂದಾಗೆ ಬಾಣಗಳನ್ನ ಬಿಡೋದು. ಹಿಂಗೆ ನಿನ್ನಿಂದ ಏನಾಗುತ್ತೆ, ನೀನೇನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ, ಮನೇಲೇನಿರ್ತೀಯ, ಆರಾಮಾಗಿರ್ತೀಯ ಬಿಡು ಅಂತ ಕೊಂಕು ಮಾತುಗಳಾಡೋದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಒಂದಿನ ಹೊರಗೋಗಿ, ಕೈಯಲ್ಲಿ ಏನು ದುಡ್ಡೇನು ಇಟ್ಕೋಬೇಡಿ. ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಯೋಗ್ಯತೆ ಏನು, ನಾವು ಎಲ್ಲಿದ್ದೀವಿ ಅನ್ನೋದು ಆವಾಗ ಗೊತ್ತಾಗುತ್ತೆ. ಏನಕ್ಕೆ ಇಂಡಿಪೆಂಡೆಂಟಾಗಿರಬೇಕು, ಅದರಲ್ಲೂ ಅವ್ರು ಹಾಕಿದ್ದ ಮರದ ಕೆಳಗೆ ನಾವು ಬದುಕಬಾರ್ದು. ನಮ್ಮದು ಅಂತ ಏನಾದ್ರು ನಾವು ಶುರು ಮಾಡ್ಕೋಬೇಕು. ಓಕೆನಾ? ಅವ್ರು ಹಾಕಿದ್ರಲ್ಲಿ ನಮ್ಮದ್ರಿಂದ ತಾನೇ ನೀನು ದುಡಿತಿರೋದು, ನಿಂದಿಂದ ನೀನೇನಾದ್ರು ದುಡಿತಾ ಇದೆಯಾ ಅಂದ್ಬಿಡ್ತಾರೆ. ಸೊ ನಮ್ಮ ಒಂದು ನಮ್ಮಲ್ಲಿ ಏನಿರುತ್ತೆ ಕಲೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಮಾಡಬೇಕು. ಯಾರೇ ಆದರೂ ಅಷ್ಟೇ. ಅದೇ ನಾವು ಎಲ್ಲರೂ ಹೋಗಿ ದುಡ್ಕೊಂಡು ಬರ್ತೀವಿ ಅಂದರೆ ಸಿಗುವಂತಹ ಮರ್ಯಾದೆ ಮನೇಲಿ ಅಡುಗೆ ಮಾಡಾಕ್ತೀವಿ ಅಂದರೆ ಸಿಗುತ್ತಾ? ನೋ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಏನಿದೆ ಹಂಗಂತ ನಾನು ಹೇಳಿದ ತಕ್ಷಣ ನೀವು ಹೊರಗೋಗಿ ದುಡೀರಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಬಟ್ ನಿಮ್ಮ ಖರ್ಚಿಗೆ ನೀವು ನೋಡ್ಕೊಳ್ಳಿ. ಅದಕ್ಕೂ ನಿಮ್ಮ ಖರ್ಚಿಗೂ ಅವ್ರನ್ನ ಕೇಳೋ ನೆಸಸರಿ ಬೇಡ ಇರಲ್ಲ. ಆ ಥರ ಏನಕ್ಕೆ ಮಾಡ್ಕೊತೀರಾ ಅಂತ ಅಷ್ಟೆ. ಸೊ ನಾನು ಹೇಳಿರೋದ್ರಲ್ಲಿ ನಿಮಗೇನಾದರೂ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ದಯವಿಟ್ಟು ಫಸ್ಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ನಿಮ್ಮ ಮಕ್ಳಿಗೂ ಅದನ್ನೇ ಕಲಿಸಿ. ಮೊದಲು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮೊದಲು ಅಂತ ಚಿಕ್ಕ ಮಕ್ಕಳಿಂದನೇ ತಲೆ ತುಂಬಿ ನೀನು ಇಂಡಿಪೆಂಡೆಂಟಾಗೇ ಇರಬೇಕು ಅಂತ. ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.